ಸ್ಮೋಕಿಂಗ್ ಜಾಸ್ತಿ ಆಗೋದ್ರಿಂದ ಶ್ವಾಸಕೋಶದ ಕ್ಯಾನ್ಸರ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಎಲ್ಲಿ ತುಂಬಾ ಹೊಗೆಯನ್ನ ಜಾಸ್ತಿ ನಾವೆಲ್ಲಿ ಇನ್ಹೇಲ್ ಮಾಡ್ತೀವಿ ಅಂತ ಕಡೆ ಈ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಈ ಲಂಗ್ಸ್ ಕ್ಯಾನ್ಸರ್ಗೆ ತುತ್ತಾಗುವಂತ ಚಾನ್ಸಸ್ ಜಾಸ್ತಿ ಇದೆ. ರಿಸೆಕ್ಷನ್ ಮಾಡೋದ್ರಿಂದ ಆ ಭಾಗವನ್ನ ಕ್ಯಾನ್ಸರಸ್ ಭಾಗವನ್ನ ತೆಗೆಯೋದ್ರಿಂದ ಕೂಡ ನಾವು ಈ ಕ್ಯಾನ್ಸರ್ ಅನ್ನ ತಡೆಗಟ್ಟಬಹುದು. ಸ್ಮೋಕರ್ಸ್ ಜಾಸ್ತಿ ಇರ್ತಕ್ಕಂಥವ್ರು ಅವರು ಕೂಡ ಅದೇ ಸ್ಮೋಕ್ ಅನ್ನ ಇನ್ಹೇಲ್ ಮಾಡಿದಾಗ ಅವ್ರಿಗೂ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಲಂಗ್ಸ್ ಕ್ಯಾನ್ಸರ್ ಅಂದರೆ ಶ್ವಾಸಕೋಶಕ್ಕೆ ಸಂಬಂಧಿಸಿದಂಥ ಕ್ಯಾನ್ಸರ್ಗೆ ನಾವು ಲಂಗ್ಸ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಯಾಕಂದರೆ ಶ್ವಾಸಕೋಶಕ್ಕೆ ಕ್ಯಾನ್ಸರ್ ಬರೋದಕ್ಕೆ ಮುಖ್ಯವಾದ ಕಾರಣ ಮೇನ್ ಸ್ಮೋಕಿಂಗ್. ಯಾಕಂದರೆ ಈಗಾಗಲೇ ನಾವು ಸಾಕಷ್ಟು ಕಡೆ ಎಲ್ಲ ಅವೇರ್ನೆಸ್ಗಳನ್ನು ಕೂಡ ಕ್ರಿಯೇಟ್ ಮಾಡಿದ್ದೀವಿ. ಸ್ಮೋಕಿಂಗ್ ಜಾಸ್ತಿ ಆಗೋದ್ರಿಂದ ಶ್ವಾಸಕೋಶದ ಕ್ಯಾನ್ಸರ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಇದರ ಜೊತೆಗೆ ಜೀನ್ಸ್, ಹೆರಿಡಿಟ್ರಿ ಇದರಿಂದನೂ ಕೂಡ ಲಂಗ್ಸ್ ಕ್ಯಾನ್ಸರ್ ಬರಬಹುದು. ಸೊ ಹಾಗೆ ನಾವು ಈಗ ಯಾವ ಇದರಲ್ಲಿ ಕೆಲಸ ಮಾಡ್ತೀವಿ ಅನ್ನೋದು ಪೊಲ್ಯೂಷನ್ ಇರ್ಬೋದು, ಅಥವಾ ಈ ಎಲ್ಲಿ ತುಂಬ ಹೊಗೆಯನ್ನು ಜಾಸ್ತಿ ನಾವೆಲ್ಲಿ ಇನ್ಹೇಲ್ ಮಾಡ್ತೀವಿ, ಅಥವಾ ಈ ಕೆಮಿಕಲ್ಸ್ ಇರ್ಬೋದು. ಸೊ ಇಂಥ ಕಡೆ ಈ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಈ ಲಂಗ್ಸ್ ಕ್ಯಾನ್ಸರ್ಗೆ ತುತ್ತಾಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಹಾಗೆ ಅವರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಈಗ ತುಂಬ ಜಾಸ್ತಿ ಈಗ ಸಿಲಿಕಾನ್ ಇರ್ಬೋದು, ಅಂದರೆ ಈ ಕ್ವಾರಿ ಅಥವಾ ಮೈನಿಂಗ್ ಇದರಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಸೊ ಇಲ್ಲೆಲ್ಲ ಕೂಡ ಈ ಲಂಗ್ಸ್ಗೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಇವ್ರಿಗೆಲ್ಲ ಕ್ಯಾನ್ಸರ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಶ್ವಾಸಕೋಶದ ಕ್ಯಾನ್ಸರ್ ಬಂದಾಗ ಕೂಡ ಇವ್ರಿಗೆ ಅರ್ಲಿ ಸ್ಟೇಜಸಲ್ಲಿ ಡಿಟೆಕ್ಟ್ ಆದರೆ ಇಲ್ಲಿ ಕೂಡ ಕೀಮೋಥೆರಪಿ ಅಥವಾ ಸರ್ಜರಿ ಮಾಡ್ಬೋದು. ಸೊ ಇದರಲ್ಲಿ ನಾವು ಎಕ್ಸ್ರೇ ಅಥವಾ ಸ್ಕ್ಯಾನ್ಗಳು, CT ಸ್ಕ್ಯಾನ್ಗಳು ಮಾಡಿ ನಾವು ಕ್ಯಾನ್ಸರ್ನ ಪತ್ತೆ ಹಚ್ಬೋದು. ಇದರ ಜೊತೆಗೆ ಲವಾಜ್ ಅಂತ ಹೇಳ್ತೀವಿ, ಬ್ರಾಂಕೋ ಅಲ್ವೆಲರ್ ಲವಾಜ್ ಮಾಡಿ ಅಥವಾ ಬಯಾಪ್ಸಿ ಮಾಡಿ ನಾವು ಕ್ಯಾನ್ಸರನ್ನು ಪತ್ತೆ ಮಾಡ್ಬೋದು. ಇದಕ್ಕೆ ಅರ್ಲಿ ಸ್ಟೇಜಸಲ್ಲಿ ಇದ್ದಾಗ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಮಾಡಿ ನಾವು ಟ್ರೀಟ್ಮೆಂಟನ್ನು ಮಾಡ್ಬೋದು. ಸೊ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಕೂಡ ಅರ್ಲಿ ಸ್ಟೇಜಸಲ್ಲಿ ಇದ್ದಾಗ ನಾವು ಅದನ್ನು ರಿಸೆಕ್ಷನ್ ಮಾಡೋದ್ರಿಂದ ಆ ಭಾಗವನ್ನು ಕ್ಯಾನ್ಸರಸ್ ಭಾಗವನ್ನು ತೆಗೆಯೋದ್ರಿಂದ ಕೂಡ ನಾವು ಈ ಕ್ಯಾನ್ಸರನ್ನು ತಡೆಗಟ್ಬೋದು. ಈ ಸ್ಮೋಕಿಂಗ್ ಮಾಡೋದ್ರಿಂದನೇ ಕ್ಯಾನ್ಸರ್ ಬರೋದಿಲ್ಲ, ಪ್ಯಾಸಿವ್ ಸ್ಮೋಕರ್ಸ್ ಅಂತ ಹೇಳ್ತೀವಿ. ಅಂದರೆ ಈ ಸ್ಮೋಕರ್ಸ್ ಜಾಸ್ತಿ ಇರ್ತಕ್ಕಂಥವರು ಅವರು ಕೂಡ ಅದೇ ಸ್ಮೋಕನ್ನು ಇನ್ಹೇಲ್ ಮಾಡಿದಾಗ ಅವ್ರಿಗೂ ಕೂಡ ಬರೋವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಸ್ಮೋಕರ್ಸ್ಗೆ ಬರೋಷ್ಟು ಬರದೇ ಇದ್ರೂ ಕೂಡ ಇವ್ರಿಗೂ ಕೂಡ ಬರೋವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆ್ಯಕ್ಟಿವ್ ಸ್ಮೋಕರ್ಸಲ್ಲಿ ಎಷ್ಟು ಚಾನ್ಸಸ್ ಇರುತ್ತೋ ಪ್ಯಾಸಿವ್ ಸ್ಮೋಕರ್ಸ್ಗೂ ಕೂಡ ಅದು ಕೂಡ ಕ್ಯಾನ್ಸರ್ ಬರುವಂಥ ಎಲ್ಲ ಡೇಂಜರ್ ಕೂಡ ಇರುತ್ತೆ.